ನೀವು ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ಯಾಕಂದ್ರೆ ಕಂಪ್ನಿ ಬಂದ್ ಮಾಡತ್ತಲ್ಲ ಎಲ್ಲಾ ಜನಗಳು ಹಾ ಚಂದ ಇರ್ಬೇಕು ಚಂದ ಇತ್ತಂದ್ರೆ ನಾವು ಚಂದ ಇರ್ತೇವ, ಮುಂದಿನ ಪೀಳಿಗೆ ಚಂದ ಇರ್ತದ, ಇಲ್ಲ ಅಂದ್ರೆ ಮುಂಡ ಮೋಸ್ತದಲ್ಲ. ಅನೇಕ ಸರ್ಕಾರಗಳು ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು, ಈ ಕಾಂಗ್ರೆಸ್ ಸರ್ಕಾರ ಇದೆ, ಇದಕ್ಕಿಂತ ಹಿಂದೆ ಕೊಲಿಷನ್ ಗೌರ್ಮೆಂಟ್ ಇತ್ತು. ಸ್ಟ್ರೈಕ್ ಮಾಡ್ತಿದ್ದೇವೆ, ಏನಾಯ್ತದ ಏನಿಲ್ಲ. ಕೆಮಿಕಲ್ ಫ್ಯಾಕ್ಟ್ರಿ ಎಲ್ಲಿ ತನಕ ಬಂದಾಗ ನಾವು ಸ್ಟ್ರೈಕ್ ಇದೇ ತರ ಮಾಡ್ತೀವಿ. ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಅಂಚನ್ ಹಾಕೊಳಕ್ ರೆಡಿ ಇದ್ದೀವಿ. ಮತ್ತೆ ಇಲ್ಲೇ ನಿಂತಿರಿ. ಈಗ ಸದ್ಯ जो बनना चाहते हो वही सोचो, जो सोचोगे वही बन जाओगे. ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನೋಡಿದಾಗ ಹುಮ್ನಾಬಾದ್ದಾಗ ದೊಡ್ಡ ಮಟ್ಟದಾಗ ಸ್ಟ್ರೈಕ್ ಆಗತ್ತದ. ಎದ್ರ ಬಗ್ಗೆ ಸ್ಟ್ರೈಕ್ ಆಗತ್ತದ ಅಂತ ನಿಮ್ಗೆ ಹೋಗ್ತಾ ಹೇಳ್ತೀನಿ. ಇಲ್ಲೇ ಅದನ್ನ ತಿಳ್ಕೊರಿ, ನನ್ನ ಸ್ಕಿಪ್ ಮಾಡ್ಬಿಡ್ತೀರಿ. ಏನಂತ ಕಿಶೋರ್ ಅವರೇ? ಇಲ್ಲ ಸುಮ್ಮನೆ ನನಗೆ ತಗೊಂಡ್ಬಿಟ್ಟು ಒಳಗ ಮತ್ತೇನಿಲ್ಲ. ಫುಲ್ ಬಂದೋಬಸ್ತ್ ಆಗ್ಯದ ಎಲ್ಲಾ ಕಡೆಯಿಂದ ಆಕ್ಚುಲಿ. ಸೊ ಮ್ಯಾಲಿಂದ ಹೋಗೋರ್ ಮ್ಯಾಲೆ ಹೋಗೋತರ ಆಕ್ಚುಲಿ ಏನಾಗ್ಯದ ಅಂದ್ರೆ ಮೇನ್ಲಿ RTO ಕಡೆ ಸ್ಟಾಪ್ ಆಗ್ಯದ. RTO ಸ್ಟಾಪ್ ಆಗಿರ್ತದ, ಎಲ್ಲಾ ಗಾಡಿಗಳು ಮ್ಯಾಲೆ ಕಳ್ಸತಾರ. ಈ ಕಡೆಯಿಂದ ಆಕ್ಸೆಸ್ ಇಲ್ಲ ಒಟ್ಟ. ಸೊ ಏನದ ಅಂದ್ರ ನೋಡೇನ್ ಪರಿಸ್ಥಿತಿ ಹೆಂಗದ ಅಂತ. ಸೊ ನಾವೀಗ ಇಷ್ಟು ಸ್ಟ್ರೈಕ್ ಮಾಡತ್ತೀವಿ. ಸೊ ಇಲ್ಲದ್ರ ನೋಡ್ರಿ ಅಷ್ಟು ಜನ ಮೇನ್ಲಿ ಫಾರ್ ಹುಮ್ನಾಬಾದ್ ತಾಲೂಕಾ ಪೂರಾ ಆಕ್ಚುಲಿ ಸ್ಟ್ರೈಕ್ ಆಗ್ತಾ ಇರೋದು ಹುಮ್ನಾಬಾದ್ ತಾಲೂಕಾ. ಏನಂತ್ರಿ ಸರ್ ಬಂದ್ ಮಾಡ್ತಾರಂತ್ರಿ ಕಂಪ್ನಿ? ಏನಿಲ್ಲಂತ್ರಿ ನೀವು ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ಯಾಕಂದ್ರೆ ಕಂಪ್ನಿ ಬಂದ್ ಮಾಡತ್ತಲ್ಲ ಎಲ್ಲಾ ಜನಗಳು ಹಾ ಚಂದ ಇರ್ಬೇಕು. ಚಂದ ಇತ್ತಂದ್ರೆ ನಾವು ಚಂದ ಇರ್ತೇವ, ಮುಂದಿನ ಪೀಳಿಗೆ ಚಂದ ಇರ್ತದ, ಇಲ್ಲ ಅಂದ್ರೆ ಮುಂಡ ಮೋಸ್ತದಲ್ಲ. ಏನಂತ್ರಿ ದುನಿಯಾ ಚಂದ ಇರ್ತದ. ನಾವಿಲ್ಲಿ ಬಂದು ಕುಂತಿದ್ದೇವೆ, ರೋಡ್ ಬಂದ್ ಮಾಡಿ ನಾವು ಪೊಲೀಸರಿಗೆ ಹೇಳ್ತಾ ಇದ್ದೇವೆ, ತಹಶೀಲ್ದಾರ್ಗೆ ಹೇಳ್ತಾ ಇದ್ದೇವೆ, ನೀವು ಎಲ್ಲಿವರೆಗೆ ತನ ಬಂದು ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಕೊಡೋದಿಲ್ಲ. ನಾವೇನಪ್ಪ ಅಂದ್ರೆ ಇಲ್ಲಿ ನಾವು ಇಲ್ಲಿ ಹೇಳೋದಿಲ್ಲ. ನಾನು ನನ್ನ ಪರ್ಸನಲ್ ಮಾತು ಹೇಳ್ತಾ ಇದ್ದೀನಿ. ಏನಂದ್ರೆ ನಾನಾದ್ರೆ ಏನಪ್ಪಾ ಅಂದ್ರೆ ನಂಗೆ ಫೋನ್ ಮಾಡಿದ್ರು. ಏನ್ ಫೋನ್ ಮಾಡಿದ್ರು ಅಂತಂದ್ರೆ ಬಾಬುರಾವ್ ಗಡವಂತಿಲ್ಲ ಒಂದು 50 ಮಂದಿ ಲಿಸ್ಟ್ ಮಾಡ್ರಿ ಅಂತಂದ್ರು. ನಾನು ಮಲ್ಲಪ್ಪ ಕರ್ದ, ಮಲ್ಲಪ್ಪ ಬಾರ ಮತ್ತು ಒಂದು ಮಾರಾದ್ರೆ ಹೇಳಾರ ಒಂದ್ 50 ಮಂದಿ ಲಿಸ್ಟ್ ಮಾಡ್ಯಾರ ಬಾ ಅಂತಂದ್ರು. ಆದ್ರೆ ಆ ಮಲ್ಲಪ್ಪ ಏನಂದ್ರು ನನ್ಗ, ಏನ್ ಲಿಸ್ಟ್ ಮಾಡ್ತಿ ಫೀಸ್ಟ್ ಮಾಡ್ತಿ, ನೀನೇನಪ್ಪ ಅಂದ್ರ ಥೋಡೆ ಮಂದಿ ನಮ್ಮ ಊರಾಗ ರಾಜಪ್ಪವ್ರ ಮಂದಿ ಅರ, ಥೋಡೆ ಮಂದಿ ಸಿದ್ದಗೌಡ್ರ ಮಂದಿ ಅರ, ಅವ್ರವ್ರು ಫೋನ್ ಮಾಡಿ ಹೇಳಿದ್ರೆ ಅವ್ರು ಹೊಟ್ಟೆ ಮನ ಪ್ರೊಟೆಸ್ಟ್ ಅಂತಮ್ಮ ಮಾತು ಹೇಳಿದ್ರು. ಆದ್ರೆ ನೀನು ಬಿ ಸಹಿತ ಈಶ್ವರ್ ಖಂಡ್ರೆನ್ ಮನುಷ್ಯ ಐತಿ, ಈಶ್ವರ್ ಖಂಡ್ರೆ ಅಂತಂದ್ರೆ ನೀನು ಬಿ ಬರಲ್ಲ ಅಮ್ಮ ಮಾತು ಹೇಳಿದ್ರು. ಆದ್ರೆ ಸ್ನೇಹಿತರೆ, ನಾನ್ ನಮ್ಮೆಲ್ಲರಿಗಾಗಿ ಅಣ್ಣತಮ್ಮರಿಗೆ ಸತ್ಯವಾದ ಮಾತು ಹೇಳ್ತೀನಿ. ಯಾ ಈಶ್ವರ್ ಖಂಡ್ರೆ ನನ್ ಜೀವ ಉಳಿಸೋದಿಲ್ಲ, ಯಾ ರಾಜಗೌಡ ನಮ್ ಜೀವ ಉಳಿಸೋದಿಲ್ಲ, ಯಾ ಸಿದ್ದಗೌಡ ನನ್ ಜೀವ ಉಳಿಸೋದಿಲ್ಲ. ನಮ್ದೇನಪ್ಪ ಅಂದ್ರೆ ಪೂರ್ತಿ ನೀರ್ ಖರಾಬ್ ಆಗಿದೆ. ದಯಮಾಡಿ ತಾವೆಲ್ಲೋ ಏನಪ್ಪಾ ಅಂದ್ರೆ ನಾನ್ ಹೆಂಗ್ ಜಿದ್ದು ಮಾಡಿದ್ದೀನಿ, ನೀವು ಲೀಡರ್ಗಳಾದ್ರೆ ಸಹಿತ ಇಂಥ ಸಮಯದಾಗ ಮನೆ ಕುಂದ್ರ ಮಕ್ಕಳು ಹೋಗ್ಬೇಡಿ. ದಯಮಾಡಿ ಯಾರೇ ಲೀಡರ್ಶಿಪ್ ಮಾಡ್ಲತ್ತೀರಿ, ನಾನ್ ನಿಮ್ಗೆ ರಿಕ್ವೆಸ್ಟ್ ಇದೆ. ನಂದು 77 ವರ್ಷ ಆಗಿದೆ, ನಾ ಎಲ್ಲಾ ಮಾಡ್ಬಿಟ್ಟಿನಿ. ಪಂಚಾಯತ್ ಚೇರ್ಮನ್ ಮಾಡಿದ್ದೀನಿ, ಸೊಸೈಟಿ ಪ್ರೆಸಿಡೆಂಟ್ಶಿಪ್ ಮಾಡಿದ್ದೀನಿ, POPC ಮಾಡೀನಿ, ಈ ಮಹಾತ್ಮ ಗಾಂಧಿ ಮಾಡೀನಿ, ಆಲ್ ಇಂಡಿಯಾ ವ್ಯವಸ್ಥೆ ಮಾಡೀನಿ, ಎಲ್ಲಾ ಮಾಡೀನಿ. ಸ್ಟೇಟ್ ಶುಗರ್ ಕಂಟ್ರೋಲ್ ಬೋರ್ಡ್ ಡೈರೆಕ್ಟರ್ ಇದ್ದೀನಿ, ಆದ್ರೆ ಎಲ್ಲಾ ಮಾಡಿದ್ದೀನಿ. ಆದ್ರೆ ಜನರ ಸಲುವಾಗಿ ರಾತ್ರಿ ಹಗಲು ತಯಾರಿದ್ರಿ. ನೀವು ಲೀಡರ್ ಒಂದಾಳಕ್ ನೀವು ನಮ್ಮ ಕಷ್ಟದಾಗ ನೀವು ಬರಲ್ ಹೋದ್ರಿ. ನೀವು ನೋಡಿ ನಮ್ ಗಡವಂತಿ ಮೋಲ್ಕ್ಯಾರ ನಾವು ಓಟ್ ಹಾಕ್ಬೇಕು. ನಮ್ಮ ಮಕ್ಕಳ ಕಷ್ಟದಾಗ ನೀವು ಮನೆ ಕುಂದ್ರಬೇಡ್ರಿ. ಯಾರಿಗೆ ಏನೇ ಅಂತೀರಿ ನೀವು ನಮ್ಮೂರು ಸರ್ಕಾರ ಮಾಡಿ, ಮಾಡಿ, ನೀವು ಶುದ್ಧ ಮಾಡಿ, ಹಾಯಿ ಶುದ್ಧ ಮಾಡಿ. ಸ್ಟ್ರೈಕ್ ಮಾಡ್ತಿದ್ದೇವೆ, ಏನಾಯ್ತದ ಏನಿಲ್ಲ. ಕೆಮಿಕಲ್ ಫ್ಯಾಕ್ಟ್ರಿ ಎಲ್ಲಿ ತನಕ ಬಂದಾಗ ನಾವು ಸ್ಟ್ರೈಕ್ ಇದೇ ತರ ಮಾಡ್ತೀವಿ. ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಅಂಚನ್ ಹಾಕೊಳಕ್ ರೆಡಿ ಇದ್ದೀವಿ. ಮತ್ತೆ ಇಲ್ಲೇ ನಿಂತಿರಿ. ಈಗ ಸದ್ಯಕ್ಕೆ ಏನದ ನೋಡ್ರಿ, ಈಗ ದೊಡ್ಡೂರಿಗೆ ಮಾಡಕ್ ಬಿಟ್ಟಿದ್ದೇವೆ. ಯಂಗ್ಸ್ಟರ್ಸ್ ಯಾವಾಗ ಹೇಳ್ತಾರ ಅವಾಗ ನಮ್ದು ಬೇರೆ ಹವಾ ಇರ್ತದ. ಓಕೆ,
ಅದ್ರ ಬಾದ್ ತೋರಿಸ್ತೀವಿ. ಫಸ್ಟ್ ಅವ್ರು ಮಾಡ್ಲಿ, ಅದ್ರ ಬಾದ್ ನಾವು ಮಾಡ್ತೀವಿ. ನೀವೇನಂತೀರಿ ಸರ್? ಸರ್ ನಮಗೆ ಒಂದೇ ಮೇನ್ ಉದ್ದೇಶ ಅಂದ್ರೆ ಫ್ಯಾಕ್ಟ್ರಿ ಒಳಗೆ ಬಂದಾಗಬೇಕು. ಓಕೆ, ಇದು हिंदी कहते हैं, यहाँ पे पब्लिक कुछ भी नहीं है सर। जिस दिन यहाँ पे पब्लिक जमा होंगी क्या, ये तो कुछ नहीं, 1% भी नहीं है। ये हर इंसान को तकलीफ है। ये घर की पूरी जितनी भी पब्लिक है वो रोड पे आएगी, तब ये फैक्ट्री वालों को पता चलेगा और फैक्ट्री बंद होनी पड़ेगी। और जितनी भी इसमें राजनीति है वो राजनीति नहीं चलेगी, सिर्फ फैक्ट्री बंद होना चाहिए, हमारा उद्देश्य वही है। ಇದು ಜಸ್ಟ್ ಟ್ರೈಲರ್ ಅದ. ಅನುಕೂಲಕ್ಕಿರ್ಬೇಕು. ಬಹಳ ಜನ ಬರ್ತೇವು, ಲೆಟರ್ ಕೊಡ್ತೇವೆ, ಹೋಯ್ತೇವೆ, ಬರ್ತೇವೆ, ಲೆಟರ್ ಕೊಡ್ತೇವೆ, ಹೋಯ್ತು ಕಾಲ ಅದು. ನಾ ಪಾಸಿಟಿವ್ ರಿಪೋರ್ಟ್ ಕೊಡ್ತೀನಿ ಅಂತಕ್ಕಂತ ಮಾತು ಹೇಳಿದ್ರು. ಇವತ್ತು ತಹಶೀಲ್ದಾರ್ ಸಾಹೇಬ್ರು ಬಂದಾರ, ನಂಬಲ್ಲಿ ಬಂದಾರ, ಮತ್ತೆ ಎಸಿ ಅವ್ರು ಬಿ ಬಂದಾರ, ಕುದುರೆ ಅವ್ರ ಬಸವ ಕಲ್ಯಾಣ ಎಸಿ ಅವ್ರು ಬಿ ಬಂದಾರ, ನಮ್ DSP ಮುಳ್ಳಪ್ಪ ಅವ್ರು ಬಿ ಬಂದಾರ. ನಮ್ ಪ್ರೊಟೆಸ್ಟ್ ಅವರು ಸಹಿತ ಕಾನೂನು ಬದ್ಧವಾಗಿ ಸಹಾಯ ಮಾಡ್ಲಕ್ ತಯಾರಿದ್ದಾರೆ. ಕಾನೂನು ಬದ್ಧವಾಗಿ, ಯಾಕಂದ್ರೆ ಎಲ್ಲರಿಗೂ ನೀರ್ ಬೇಕಾಗ್ಯದ, ಎಲ್ಲರಿಗೂ ಗಾಳಿ ಬೇಕಾಗ್ಯದ, ಲೀಡರ್ಗಳಿಗೆ ಬೇಕಾಗ್ಯದ, ನಮಗ್ ಬೇಕಾಗ್ಯದ, ಗೌರ್ಮೆಂಟ್ ಸರ್ವೆಂಟ್ರಿಗೆ ಬೇಕಾಗ್ಯದ. ದಯಮಾಡಿ ನಮ್ ಪ್ರೊಟೆಸ್ಟ್ ನಾ ಮೊದ್ಲೇ ಹೇಳಿನ ಮನಿ ಬಿಡ್ತಕ್ಕಂತ ಟೈಮಿನಾಗ ಬಹಳ ಡಿಸಿಪ್ಲಿನ್ ಆಗಿರ್ಬೇಕು. ಮತ್ತೆ ಸರ್ಕಾರಕ್ಕೆ ಬಿ ಸಹಿತ ನಾವು ಬಹಳ ಡಿಸಿಪ್ಲಿನ್ ಆಗಿ ಮೆಮೊರಾಂಡಮ್ ಕೊಟ್ಟು ನಾವು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ವು. ಈಗ ತಹಶೀಲ್ದಾರ್ ಸಾಹೇಬರು ಮಾತಾಡ್ಬೇಕು ಅಂತ ಹೇಳಿ ನನಗೆ ಇಚ್ಛೆ. ಮಂದಿ ಆಕ್ಚುಲಿ ಕೆಮಿಕಲ್ ಕಂಪನಿ ಅಂಜಿಕೆನೇ ಇಲ್ಲ. ಇಲ್ಲಿ ಮಂದಿ ಸ್ಟ್ರೈಕ್ ಮಾಡ್ತಾರೆ, ಮತ್ತೆ ಹಳ್ಳಿ ಹುಡುಗರು ಎಷ್ಟು ಮಂದಿ ಅಷ್ಟು ಮಂದಿ ಪ್ರೊಟೆಸ್ಟಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಬೇಡ, ಸಿದ್ದಾಪುರ ಬೇಕು. ಈ ಕೆಲಸ ನಾವು ಅನುಕೂಲಗಳೇ ಹೋಗತಂಕ ನಾವು ಬಿಡೋದಿಲ್ಲ. ಇದು ಒಂದು ದಿನ ಕೆಲಸ ಇಲ್ಲ, ಇದು ಒಂದ್ ತಾಸಿನ ಕೆಲಸ ಇಲ್ಲ, ಇದು ನಾವು ಬಳೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರೆ ಆಗ ಕೆಲಸ ಇಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಬಂದಿದ್ದಾರೆ, ಸರ್ಕಾರದ ಪ್ರತಿನಿಧಿಗಳು ಇದ್ದಾರೆ, ಮಾನ್ಯ ಸಚಿವರು ಈಗ ಮಾತಾಡ್ತಾರಂತೆ. ಎಲ್ಲರಿಗೂ ಮಾತಾಡಿ ನಮ್ಮ ಧ್ಯೇಯ, ನಮ್ಮ ಗುರಿ ಏನಿರ್ಬೇಕಂದ್ರೆ ನಮ್ಮ ಸಾಧ್ಯ ಏನು, ಈ ವಿಷಕಾರಿ ಫ್ಯಾಕ್ಟ್ರಿಗಳು ಕಂಪ್ಲೀಟ್ಲಿ ಬಂದ್ ಆಗ್ಬೇಕು. ಆ ಧ್ಯೇಯದಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು. ಯಾವ್ದೋ ಕ್ರಿಮಿನಲ್ ಆಕ್ಟಿವಿಟಿ, ಯಾವ್ದು ಗುಂಡಾಯಿಸಮ್, ಯಾವ್ದೋ ಒಳ್ಳೆ ಮಾಡ್ತಾ ಇಲ್ಲ. ಅನೇಕ ಸರ್ಕಾರಗಳು, ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು, ಈ ಕಾಂಗ್ರೆಸ್ ಸರ್ಕಾರ ಇದೆ, ಇದಕ್ಕೆ ಹಿಂದೆ ಕೊಲಿಷನ್ ಗೌರ್ಮೆಂಟ್ ಇತ್ತು. ಇನ್ನ ಸರ್ಕಾರ, ನಾವು ಯಾವ ಸರ್ಕಾರ ಬಗ್ಗೆನೂ ಕೂಡ ಆ ಸರ್ಕಾರ ಈ ಸರ್ಕಾರ ಅಂತ ಮಾತಾಡೋದಕ್ಕಿನ್ನೂ ನಮಗೆ ನಮ್ಮ ಜನರಿಗೆ ಒಳ್ಳೇದಾಗ್ಬೇಕು ಹೇಳ್ತಾ ಇದ್ರು. ಪಾಪ ನಾನು ಗಜೇಂದ್ರ ಮಾತಾಡಿದ ವಿಡಿಯೋ ನೋಡದ, ಬಾಬುರಾವ್ ತುಂಬಾ ಮಾತಾಡಿದ ವಿಡಿಯೋ ನೋಡದ, ನಾನು ನಮ್ ತುಂಬಾ ಅವ್ರು ಮಾತಾಡಿದ ವಿಡಿಯೋ ನೋಡದ. ನಾನು ಹೇಳ್ತಕ್ಕಂಥದ್ದು ಜನ ಸಂಪರ್ಕವಾಗಿ ಜನರಿಗೆ ಇಲ್ಲೆಲ್ಲ ತಾವು ಕೂತಿದ್ರಿ, ನಿಮ್ಗೆ ಒಳ್ಳೇದಾಗ್ಬೇಕು. ಇವತ್ತಲ್ಲಿ ಬರ್ತಕ್ಕಂತ ನೀರು ಶುದ್ಧವಾದಂತ ನೀರು ಸಿಗ್ಬೇಕು. ಇದು ಬರೀ ನಿಮ್ಮೂರಿಗೆಲ್ಲ, ಹುಮ್ನಾಬಾದ್ಗೂ ಬರ್ತಾ ಇದೆ. ಈ ಕಾರಂಜಾಕ್ ಹೋಗಿ ಇದು ಬ್ಯಾಕ್ ವಾಟರ್ ಸೇರಿ ಹುಮ್ನಾಬಾದ್ ಇರ್ಬೋದು, ಚುಡುಗುಪ್ಪ ಇರ್ಬೋದು, ಇಡೀ ಹುಮ್ನಾಬಾದ್ ಕ್ಷೇತ್ರ ಜನರಿಗೆ, ಅಥವಾ ಬೀದರ್ ಜಿಲ್ಲೆಯಲ್ಲಿ ಕಾರಂಜಾದಿಂದ ನೀರು ಹೋಗ್ತದ, ಎಲ್ಲರಿಗೂ ಕೂಡ ಇದರಿಂದ ಅವರು ಹೆಲ್ತ್ ಮ್ಯಾಗ ಪರಿಣಾಮ ಬೀಳ್ತಾ ಇದೆ. ಆದ್ರೂ ಕೂಡ ವಿಶೇಷವಾಗಿ ನಮ್ಮ 4-5 ಹಳ್ಳಿಗಳವ, ಅಲ್ಲಿ ಜಾಸ್ತಿ ನಮಗ್ ಕಷ್ಟ ಆಗ್ತಾ ಇದೆ. ನಿಮ್ಮ ಕೂಗು, ನಿಮ್ಮ ಕಷ್ಟ ಏನಿದೆ ನಮಗ್ ಮನವರಿಕೆ ಆಗಿದೆ. ಇವತ್ತಲ್ಲ, ನಾನು ಈ ಕ್ಷೇತ್ರದ ಶಾಸಕನಾಗಿ ಸುಮಾರು 18-19 ವರ್ಷ ಸೇವೆ ಮಾಡಿದ್ದೆ. ಇದೇನ್ ನಮಗ್ ಪರಿಚಯ ಇಲ್ಲ ಅಂತಲ್ಲ, ಇದು ಹ್ಯಾಂಗ್ ಆಗಿದೆ, ಏನ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ. ನಾನ್ ಹೇಳ್ತಕ್ಕಂಥದ್ದು, ನಮ್ಮ ಹೋರಾಟ ಯಶಸ್ವಿ ಆಗ್ಬೇಕು. ಗುಂಡು ರೆಡ್ಡಿ ಅವರೇ, ಎಲ್ಲರೂ ಸಹಕಾರ ತಗೊಂಡು ನಾವೆಲ್ಲರೂ ಒಳ್ಳೇದಾಗಿ, ಸುಮ್ಮನೆ ನಾವೇನೋ ಚಟಕ್ಕೆ ನಾವು ಮಾತಾಡಿದ್ವಿ, ನೀವು ಮಾತಾಡಿದ್ರಿ, ಮತ್ತೊಬ್ರು ಮಾತಾಡಿದ್ರಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇವತ್ತು ಅಷ್ಟೇನ್ ಕಮಿಷನ್ ಇದಾರೆ, ಅವ್ರ ಕರ್ತವ್ಯ ನಿರ್ವಹಣೆ ಮಾಡಿ.
ಅವ್ರಿಗೆ ಯಾವ ರೀತಿ ಅವ್ರು ಬಂದಿದ್ದಾರೆ, ಏನ್ ಜವಾಬ್ದಾರಿ ಅಂತ ಅವ್ರು ಕೇಳೋಣ. ಇವಾಗ ನಾನೇ ದಂಡಾಧಿಕಾರಿಗಳಿದ್ದಾರೆ, ಅವ್ರದ್ದು ಏನಿದೆ ಕೇಳೋಣ, ಎಲ್ಲ ಕೇಳೋಣ. ಮುಂದೆ ಏನ್ ಮಾಡಬೇಕು ಅಂತದ್ದು ಏನ್ ಮಹಾರಾಜರು ಇವತ್ತು ಅನಂತರಾಜ್ ಮಹಾರಾಜರ ನೇತೃತ್ವದಲ್ಲಿ ತಾವು ಮಾಡ್ತಾ ಇದ್ದೀವಿ. ದಯಮಾಡಿ ಶಾಂತ ರೀತಿಯಿಂದ ನಾವು ಹೋರಾಟ ಮಾಡಿ ಯಶಸ್ವಿ ಆಗ್ತದೆ. ಮತ್ತೆ ನಾವು ನಿಮ್ ಜೊತೆಲಿ ಇರ್ತೀನಿ. ಎಲ್ಲಿವರೆಗೆ ಇದು ಬೆಂಗಳೂರುವರೆಗೆ ಹೋಗ್ಲಿ, ದಿಲ್ಲಿವರೆಗೆ ಹೋಗ್ಲಿ, ಅಲ್ಲಿವರೆಗೆ ನಿಮ್ ಜೊತೆಲಿ ನಾನು ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಒಂದು ಕ್ವಶನ್, ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ಸರ್. ಆಕ್ಚುಲಿ ಏನೈತೆ ಸರ್ ಸ್ಟ್ರೈಕ್ ಇಂದು? ಕೆಮಿಕಲ್ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕಂತ ಸ್ಟ್ರೈಕ್ ಮಾಡತ್ತಾರ ಸರ್. ನಾವು ನಮಗ್ ಗೊತ್ತ್ರಿ ಸರ್, ಅದು ಬಂದ್ ಆಯ್ತದ ಏನಿಲ್ಲ ಅದಕ್ಕೆ ಆಯ್ತು ಸರ್. ಸರ್ ಎಲ್ಲರೂ ಹಿಂಗೆ ಕಂಟಿನ್ಯೂ ಒಂದ್ ಏನ್ರ ಬಂದ್ ಆಗತ್ತನ ಕುಂತರಂದ್ರ ಬಂದ್ ಆಯ್ತು ಸರ್. ಇಲ್ಲ ಬಂದ್ ಆಗಲ್ ಸರ್. ನೀವು 1 ಗಂಟೆ 2 ಗಂಟೆ ಕುಂತ ಹೋದ್ರಿ ಏನ್ ಬಿ ಆಗಲ್ ಸರ್. ಅವೆಲ್ಲ ಕರೆಯದ ರೀ. ನೀವೇನ ರೋಡ್ ಬಂದ್ ಮಾಡಿ, ಗುಲ್ಬರ್ಗ ರೋಡ್ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತಿದ್ದೆವು. ಬಟ್ ಇಲ್ಲಿ ಹೆಂಗ್ಯದ ಅಂದ್ರೆ ಆಲ್ರೆಡಿ ಎಲ್ಲರಿಗೆ ಇನ್ಫಾರ್ಮ್ ಆಗ್ಯದ, ಪೂರಾ ಪ್ಲಾನ್ ಪ್ರಕಾರ ಹೋಗತ್ತಾರ ಗೌರ್ಮೆಂಟ್ದವ್ರು. ಇಲ್ಲಿ ನೋಡ್ರಿ ಸ್ಟ್ರೈಕ್ ನಡೆದ ನಮ್ಮ RTO ಹತ್ರ. ನಾವು ಅನ್ಕೊಂಡಿದ್ದೇವೆ ಎಲ್ಲ ಗೌರ್ಮೆಂಟ್ ಬಸ್ಸಿಗೆ ನಿಂದಿರ್ಸಿ ಮಾಡಿದೆವು ಅಂತ ತಿಳ್ಕೊರಿ, ಮಿನಿಸ್ಟರ್ ಅದು ಬರ್ಬೋದಂತ. ಬಟ್ ಇಲ್ಲಿ ಹೆಂಗಾಗ್ಯದ ಅಂದ್ರೆ 3 ಗೌರ್ಮೆಂಟ್ ಬಸ್ ನಿಂತಾವ. ಅಂದ್ರೆ ಯಾರಿಗೆ ಇನ್ಫಾರ್ಮೇಷನ್ ಹೋಗಿಲ್ಲ ಬೇರೆ ರೂಟಿಂದ, ಅವ್ರು ಅಷ್ಟೇ ಇಲ್ಲದಾರ. ಎಲ್ಲರೂ ಯಾರ್ಯಾರಿಗೆ ಇನ್ಫಾರ್ಮೇಷನ್ ಹೋಗಿ ನೋಡ್ರಿ, ಈ ರೂಟ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಬೇರೆ ರೂಟ್ ಮಾಡಂತ, ಅವ್ರು ಯಾರೂ ಇಲ್ಲ. ಆ್ಯಕ್ಚುಲಿ ನೋಡ್ರಿ, ಹುಮ್ನಾಬಾದ್ ಟು ಬೀದರ್, ಗುಲ್ಬರ್ಗ ಆದಷ್ಟು ಬಸ್ ಅವ. ಬಟ್ ಇಲ್ಲಿ ನಿಂತು 3 ಬಸ್ ಸಿಂಪಲ್ ಆಗಿ, 1 2 1 3 ತಿಳ್ಕೊರ್ ನೀನೇ. ದಿಸ್ ಇಸ್ ಅ ಪ್ಲ್ಯಾನ್ಡ್, ಫುಲ್ ಪ್ಲ್ಯಾನ್ ಪ್ರಕಾರ ಗೌರ್ಮೆಂಟ್ ಹ್ಯಾಂಗೆ ಪ್ಲ್ಯಾನ್ ಮಾಡೋದಂದ್ರೆ, ಇವ್ರು ಸ್ಟ್ರೈಕ್ ಮಾಡತ್ತಾರ, ಇವ್ರು ಇಲ್ಲೇ ಕೊಡ್ತಾರೆ, ನಾವು ಮಾತ್ರ ಇಲ್ಲಿಂದ ಗಪ್ಪನೆಸಿ ಹೋಗ್ಬಿಡಮಂತಾರ. ಸ್ಟ್ರೈಕ್ ನಗರ ಎಲ್ಲರಿಗೆಲ್ಲ ವ್ಯವಸ್ಥೆ ಮಸ್ತ್ ಮಾಡ್ಯಾರ. ಬಾಳಿಕೆ ನೋಡ್ರಿ, ಬಾಳಿಕೆ ಅನ್ನ ಬ್ಯಾಳಿ ಎಲ್ಲನೇ ಇಟ್ರ, ಹಂಗೇನಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಊಟ ಮಾಡಬೇಕು, ಸ್ಟೈದಾಗ ಕೊಡ್ಬೇಕು, ಊಟ ಮಾಡಬೇಕು, ಸ್ಟೈದಾಗ ಕೊಡ್ಬೇಕು. ಹೋರಾಟ ಮಾತ್ರ ನಿಲ್ಲಕ್ಕೆ ಹೋಗ್ಬಾರ್ದು. ಇದು ಸರ್ ಈಗ ಒಂದೇ ಹಂತದಲ್ಲಿ ಒಂದೇ ಲೆವೆಲ್ ನಲ್ಲಿ ನಾವು ನಮ್ಮ ಹೋರಾಟ ಇಲ್ಲ. ದಿಸ್ ಇಸ್ ಗೋಯಿಂಗ್ ಆನ್ ದ ಲೀಗಲ್ ಫ್ರಂಟ್ ಆಲ್ಸೋ. ನಾವೀಗ ಒಂದು ಲೀಗಲ್ ಸೆಲ್ ಮಾಡ್ತಾ ಇದೀವಿ. ಅದರಲ್ಲಿ ಮೆಂಬರ್ಸ್ ಎಲ್ಲ ಊರಿಂದ ಎಲ್ಲ ಜನಪ್ರತಿನಿಧಿಗಳಿಗೆ, ವಕೀಲರಿಗೆ, ಕಾನೂನು ತಜ್ಞರಿಗೆ ತಗೋತಾ ಇದ್ದೀವಿ. ತಗೊಂಡು ಒಂದು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಒಂದು ರಿಟ್ ಪಿಟಿಷನ್ ನಮ್ ಕಡೆಯಿಂದ ನಾವು ಹಾಕ್ತಾ ಇದ್ದೀವಿ. ಅದು ಒಂದು ಸ್ಟೆಪ್ ಇದೆ. ನಾವಂದಂಗೆ ಪಬ್ಲಿಕ್ ಲಿಟಿಗೇಷನ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದು ಕೂಡ ಬೆಂಗಳೂರಲ್ಲಿ ಹಾಕ್ಬೇಕಾಗ್ತದೆ. ಅದಕ್ಕೂ ಎಲ್ಲ ಏನು ಪ್ರೂಫ್ ಅದೇ. ಗೋ ಟು PIL, ಹೈಕೋರ್ಟ್ ವಿಲ್ ಡಿಮಾಂಡ್ ಫಾರ್ ಆಲ್ ದ ಪ್ರೂಫ್. ನಮ್ಗೆ ಏನೇನ್ ತ್ರಾಸ ಆಗಿದೆ, ಜನರಿಗೆ ಏನೇನ್ ತೊಂದರೆ ಆಗಿದೆ, ಯಾವ್ಯಾವ ರೋಗಗಳಾಗ್ಯಾವ, ಅದ್ರದ್ದೆಲ್ಲ ಕ್ರೋಢೀಕರಣ ಮಾಡಿ, ಅದ್ರ ಕ್ಲಾಸಿಫಿಕೇಶನ್ ಮಾಡಿ, ರಿಕಾರ್ಡ್ ತಯಾರು ಮಾಡಿ, रिकॉर्ड के साथ जो भी हमारा बोलना है हम हाई कोर्ट ऑफ कर्नाटका होने दो, सुप्रीम कोर्ट ऑफ इंडिया होने दो, उसके ऊपर भी जाएंगे. ನಾವು ಇವತ್ತು ನೋಡ್ತಾ ಇದೀವಿ, ಜನ ಸಾಗರ ಅಂದ್ರೆ ಇಲ್ಲೇ ಇದೆ ಗೊತ್ತು, ಎಲ್ಲರೂ ಬಂದಿದ್ದೀವಿ. ಇವತ್ತ ಅವ್ರದೇ ಆದಂತ ಒಂದ್ ಸಿಸ್ಟಮ್ದಾಗ ಯಾರೇನ್ ಮಾಡ್ತಾರ. ಈಗ ನೀನ್ ಯಾರೋ ಹೇಳತ್ತಿರು, ಅವ್ರು ಹ್ಯಾಂಗ್ ಬಿಡತ್ತಾರ್ರಿ ಅಂತ, ಅದು ಕೊಟ್ಟಿ ಹೇಳ್ತದ ಅಂತ. ಏನಂತ, ಯಾಕೆ ಕಡ್ದಿಯಪ್ಪ ಅಂದ್ರೆ ನಿಮ್ದು ನನ್ ಇದ್ರಾಗ ಬಂದಾಗ ನಾ ಕಡ್ದಿದೆ ಅಂದಂಗ. ಅದಕ್ಕೆ ಯಾರ್ದಾರ ಒಬ್ಬರದು ಸಪೋರ್ಟ್, ಒಬ್ಬರದ್ದು ಏನಂದ್ರೆ ಸಿಗ್ನಲ್ ಹಿಂಗಂತಪ್ಪ ಮಾತು ನಿನ್ ಹೇಳಿದ್ರು. ಈಗ ಇದ್ರಲ್ಲಿ ಏನಾಗಿದೆ ಅಂದ್ರ ಟೋಟಲಿ ಆಫೀಸರ್ಗಳ ಮೇಲೆ ಏನ್ ಕಂಟ್ರೋಲ್ ಇಲ್ಲ. ಬರೀ ಈಟಿಗೆ ಸೀಮಿತ ಮಾಡತ್ತಿದ್ದೇವೆ ನಾವು. ಗಡವಂತಿ, ಮಾಣಿಕ್ನಗರ್, ದುಮ್ಮನ್ಸೂರ್, ಮೋಲ್ಕೇರ, ಬಸಂತಪುರ ಈ ನೀರು ಕಾರಂಜಲ್ಲಿ ಬಾಳಿಕೆಗೆ ಹೋಗೋದು ಕಾರಂಜ ನೀರಲ್ಲ. ಇನ್ನೊಂದು 10 ಮಿನಿಟ್ದಾಗ ನಮ್ಮ ಈಶ್ವರ್ ಖಂಡೆ ಅವರು ಬರ್ತಾರ. ಸೊ ಏನಂದ್ರೆ, ಸೊ ಎಲ್ಲರೂ ಟೈಮ್ ಆಗ್ಯದ ಈಗ ಆಕ್ಚುಲಿ 3 ಗಂಟೆ, ಕರೆಕ್ಟ್ 3 ಗಂಟೆ. ಸರ್ ಈ ಕಡೆ ನೋಡ್ತಾರ, ಇವ್ರು ಈ ಕಡೆ ನೋಡ್ತಾರ, ಇವ್ರು ಈ ಕಡೆ ನೋಡ್ತಾರ. ಎಲ್ಲರೂ ಶಾಂತ ರೀತಿಲಿ ಕುಂತಾರ. ಯಾಕೆ ಶಾಂತ ರೀತಿಲಿ ಕುಂತಾರ ಅಂದ್ರ ಮೆಮೊರಂಡಮ್ ಕೊಡತ್ತ, ಏನ್ ಪರಿಸ್ಥಿತಿ ಆಗತ್ತದ, ಯಾಕೆ ಹಿಂಗ ಆಗ್ತದ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡತ್ತ. ಯಾರೇ ಇರ್ಲಿ, ರಾಜಪ್ಪಗೌಡರು ನಮ್ಮ ನೇತೃತ್ವದಾಗ ಇದು ಆಗ್ಲೇಬೇಕು. ನಮಗ್ ಶುದ್ಧ ನೀರು ಸಿಗಲೇಬೇಕು. ನಮ್ ಪ್ರಾಣಗಳನ್ನ ಬಿಟ್ಟವ. ಫ್ಯಾಕ್ಟ್ರಿ ಹಟಾओ,
ಮಾಡುವುದಾಗಿಲ್ಲ. ಮಾನ್ಯ ಸಚಿವರೇ, ತಾವು ಇದಕ್ಕೆ ಒಂದು ಶಾಶ್ವತ ಪರಿಹಾರ, ಈ ಜನರಿಗೆ ಪರ್ಮನೆಂಟ್ ಮುಕ್ತಿ ಸಿಗ್ಬೇಕು ಅದರಿಂದ. ಯಾಕಂದ್ರೆ ಪ್ರಾಬ್ಲಮ್ ತಮ್ಗೆ ಗೊತ್ತಿದೆ, ಎಷ್ಟು ವಿಷಕಾರಿಯಾದ ಈ ನೀರನ್ನು ಗಾಳಿಯನ್ನು ನಾವು ಸೇವಿಸ್ತಾ ಇದ್ದೇವೆ ಅನ್ನೋದು ಈ ಜನ ಮುಂಜಾನೆ 11 ಗಂಟೆಯಿಂದ ಸತತವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಏರಿಯಾಗೆ, ನಮ್ಮ ಈ ಕಲ್ಯಾಣ ಕರ್ನಾಟಕ ಬಸವಣ್ಣನವರ ನಾಡು, ವೀರಭದ್ರೇಶ್ವರ ನಾಡು, ಮಾಣಿಕ್ ಪ್ರಭು ಓಡಾಡಿದ ನಾಡು, ಈ ನಾಡಿಗೆ ಈ ವಿಷದಿಂದ ತಾವು ಮುಕ್ತಿ ಓಡಿಸಬೇಕು ಅಂತ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಎನ್ನುವಂತ ಮತ್ತೊಮ್ಮೆ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ, ಯಾರ್ಯಾರು ಪ್ರತಿಭಟನೆಯಲ್ಲಿ ಊಟ ಇಲ್ಲದೆ ನೀರು ಕುಡಿಯದೆ ಇವತ್ತು ರಸ್ತೆ ಮೇಲೆ ಬಂದು ಕೂತಿದ್ದೀರಿ, ನಿಮ್ಮ ಬದ್ಧತೆಯನ್ನು ತೋರಿಸಿದ್ದೀರಿ, ಶಾಶ್ವತವಾದಂತಹ ಪರಿಹಾರಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಮುಂದೆ ಯಾರೇ ಬಂದ್ರು ಹೇಳ್ಬೋದು ನೀವು ಪ್ರತಿಭಟನೆ ಮಾಡಿದ್ದೀರಿ, ಹೀಗಾಗಿ ನಿಮ್ಗೆ ಶಾಶ್ವತ ಪರಿಹಾರ ಸಿಕ್ತು ಅಂತ ಹೇಳಿ ಆ ಒಂದು ಶ್ರೇಷ್ಠ ನಿಮ್ಗೆ ಸಿಗ್ತದೆ. ನಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಆಗ್ಲಿ ಮತ್ತೊಂದಾಗ್ಲಿ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯ ಮುಖ್ಯ, ನಿಮ್ಮ ಬದುಕು ಮುಖ್ಯ, ನಿಮ್ಮ ಭವಿಷ್ಯ ಮುಖ್ಯ, ನಿಮ್ಮ ಮುಂದಿನ ಪ್ರಜೆಗಳ ಭವಿಷ್ಯ ಮುಖ್ಯ. ಮಾಣಿಕ್ ನಗರದ ಏನೊಂದು ಪವಿತ್ರತೆ ಇದೆ ಅದು ಮುಖ್ಯ. ನಿಮ್ಮ ಎಲ್ಲಾ ಹಳ್ಳ ಕೊಳ್ಳಗಳ ಒಂದು ಸ್ವಚ್ಛತೆ ಏನಿದೆ, ಉರುಗಂಗಾ ಹಳ್ಳಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದನ್ನು ನಾವು ರಕ್ಷಣೆ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಹೇಳಿ ನಾವೆಲ್ಲ ತಮ್ಮ ಪ್ರತಿಭಟನೆ ಈಗ ಹಿಂಪಡಿಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸೊ ನಮ್ ಮಿನಿಸ್ಟರ್ ಸಾಹೇಬರು ಬಂದರು ಏನಂದ್ರೆ ಸಿಂಪಲ್ ಆಗಿ 15 ದಿನದಾಗ ಇನ್ನೊಂದ್ಸಲ ನೆನ್ಪಿಟ್ಕೋರಿ, 15 ದಿನದಾಗ ಎಲ್ಲ ಯಾವ ಕಂಪ್ನಿ ವಿಷ ಪೂರಿತಾವ್ ನೋಡ್ರಿ ಅಷ್ಟು ಕಂಪ್ನಿ ಬಂದ್ ಮಾಡ್ತಾ ಅಂತ ವಾದ ಮಾಡ್ಯಾರ. ಸೊ ಇವರೆಲ್ಲ ಏನ್ ಡಿಸೈಡ್ ಮಾಡಿದ್ರೆ 15 ದಿನ ತನಕ ವೇಟ್ ಮಾಡ್ತಾರ. ಇಫ್ ಆಗಿಲ್ಲ ಅಂತ ತಿಳ್ಕೋರಿ, ಸಿಂಪಲ್ ಆಗಿ ಆಗಿಲ್ಲ ಅಂದ್ರೆ ಏನಿಲ್ಲ, ಮತ್ತೊಂದ್ಸಲ ಪ್ರತಿಭಟನೆ ಮಾಡೋದು. ಈ ವಿಡಿಯೋ ನಿಮಗೆ ಎಷ್ಟು ಮಂದಿಗೆಲ್ಲ ಚಲೋ ಆಗ್ಯದ ಅಂತ ನಾ ತಿಳ್ಕೊತೀನಿ. ಇಷ್ಟ ಆದ್ರೆ 4 ಮಂದಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ.